ನಮಸ್ಕಾರ. ನ್ಯೂಸ್ 26ಗೆ ಸ್ವಾಗತ. ಶಹಾಬಾದ್ ನಗರದ ಅಶೋಕ್ ನಗರ ಅಂಗನವಾಡಿ 2 ಕೇಂದ್ರದ ಅಂಗನವಾಡಿ ಕಾರ್ಯಕರ್ತೆಯೋರ್ವಳು ಮೇಲ್ವಿಚಾರಕಿಯ ನಿಂದನೆಗಳ ಒತ್ತಡ ತಾಳಲಾಗದೆ ಮೂರ್ಛೆ ಹೋದ ಘಟನೆ ಗುರುವಾರ ಸಂಜೆ ನಡೆದಿದೆ. ಗುರುವಾರ ಸಂಜೆ ಅಂಗನವಾಡಿಯ ಕೇಂದ್ರದಲ್ಲಿ ಸಭೆಯಲ್ಲಿ ಮೇಲ್ವಿಚಾರಕಿ ಸಂಗಮ ಪಾಟೀಲ್ ರವರು ಅಂಗನವಾಡಿ ಕಾರ್ಯಕರ್ತೆ ಗುಂಜಮ್ಮ ಕುರಿ ಅವರಿಗೆ ಬೈದು ನಿಂದಿಸಿದ್ದಾರೆ. ಮನನೊಂದ ಕಾರ್ಯಕರ್ತೆ ಸ್ಥಳದಲ್ಲಿಯೇ ಮೂರ್ಛೆ ಹೋಗಿದ್ದಾರೆ ಎನ್ನಲಾಗಿದೆ. ಕೂಡಲೇ ಸ್ಥಳದಲ್ಲಿದ್ದ ಸಹೋದ್ಯೋಗಿಗಳು ಅವರನ್ನ ಆಟೋ ಮೂಲಕ ಸರ್ಕಾರಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ. ಅಲ್ಲಿ ಪ್ರಾಥಮಿಕ ಚಿಕಿತ್ಸೆ ನೀಡಿ ಮನೆಗೆ ಕಳಿಸಲಾಗಿದೆ. ಮಾಧ್ಯಮಗಳ ಜೊತೆ ಮಾತನಾಡಿದ ಸ್ಥಳದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಮೇಲ್ವಿಚಾರಕಿಯ ಅಸಭ್ಯ ವರ್ತನೆ, ಜಾತಿ ತಾರತಮ್ಯ, ಅಂಗನವಾಡಿಯ ಕಾರ್ಯಕರ್ತರಿಗೆ ತೆಗಳುವುದು ಮತ್ತು ಹೀಯಾಳಿಸಿ ಏಕವಚನದಲ್ಲಿ ಅವಮಾನ ಮಾಡಿ ಅಸಭ್ಯವಾಗಿ ವರ್ತಿಸುತ್ತಿದ್ದಾರೆ ಅಂತ ದೂರಿದ್ದಾರೆ. ಈ ಮುಂಚೆ ಸಂಗಮ ಪಾಟೀಲ್ ರವರು ಕಾರ್ಯನಿರ್ವಹಿಸುತ್ತಿದ್ದ ನಾಲ್ವರ ಹಾಗೂ ಬಂಕರ್ನಲ್ಲಿಯೂ ಕೂಡ ಇದೇ ರೀತಿ ಅಂಗನವಾಡಿ ಕಾರ್ಯಕರ್ತರಿಗೆ ಅವಮಾನ, ಜಾತಿ ತಾರತಮ್ಯ ಮತ್ತು ಕಿರುಕುಳ ನೀಡಿದ್ರು ಎಂಬ ಆರೋಪವಿದೆ. ಕಿರುಕುಳ ಮತ್ತು ನಿಂದನೆಯನ್ನ ಖಂಡಿಸಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಮೇಲ್ವಿಚಾರಕ್ಕೆ ನಿಂದನೆ ಮತ್ತು ಕಿರುಕುಳ ನೀಡಿರುವುದನ್ನು ಖಂಡಿಸಿ ತಾಲೂಕು ಅಂಗನವಾಡಿ ನೌಕರರ ಸಂಘದ ವತಿಯಿಂದ ಪ್ರತಿಭಟನೆ ಮಾಡಿ ಮೇಲ್ವಿಚಾರಕಿಯ ಮೇಲೆ ಶಿಸ್ತಿನ ಕ್ರಮ ಕೈಗೊಳ್ಳಲು ಸಿಡಿಪಿಒ ಯವರಿಗೆ ಮನವಿ ಪತ್ರವನ್ನ ಸಲ್ಲಿಸಲಿದ್ದಾರೆ. ಈ ಸಂದರ್ಭದಲ್ಲಿ ರಾಜ್ಯ ಕಾರ್ಯಾಧ್ಯಕ್ಷೆ ಶಾಂತಾ ಗಂಟಿ, ಜಿಲ್ಲಾ ಅಧ್ಯಕ್ಷೆ ಗೌರಮ್ಮ ಪಾಟೀಲ್, ಜಿಲ್ಲಾ ಕಾರ್ಯದರ್ಶಿ ಸಾಯಿ ಬಣ್ಣ ಗುಡುಬಾ, ತಾಲೂಕು ಅಧ್ಯಕ್ಷ ಸಾಬಮ್ಮ ಕಾಳಗಿ, ನಗರಾಧ್ಯಕ್ಷೆ ಮೇತಾಬಾಯಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ವರದಿ ಯಲ್ಲಾಲಿಂಗ ಹಯೇಳಕರ, ನ್ಯೂಸ್ 26 ಕನ್ನಡ, ಶಹಾಬಾದ್. ಶಿಶುವೃದ್ಧಿ ಯೋಜನಾಧಿಕಾರಿಗಳ ಹತ್ರ ಮಾತಾಡಲಿಕ್ಕೆ ಮತ್ತು ನೀವೆಲ್ಲ ಕೂಡ ಬಂದಿದ್ರಿ. ನಾವು ಕೂಡ ICDF ಅಂತಕ್ಕಂಥದ್ದು ಅಂಗನವಾಡಿ ನೌಕರರ ಕೆಲಸ ಅಕ್ಟೋಬರ್ 2ನೇ ತಾರೀಕಿಗೆ 50 ವರ್ಷ ಆಯಿತು. ಎಷ್ಟು ವರ್ಷ ಆಯಿತು? 50 ವರ್ಷ ಆಯಿತು. 50 ವರ್ಷ ಆಗಬೇಕಾಗಿತ್ತಂದ್ರೆ ಇವತ್ತು ನಾವು ಮಾಡ್ತಕ್ಕಂಥ ಹೋರಾಟ ಅಂಗನವಾಡಿ ಕೇಂದ್ರಗಳನ್ನು ಬಲಪಡಿಸಬೇಕು ಮತ್ತು ಅಂಗನವಾಡಿ ಕೇಂದ್ರದಲ್ಲಿ ಶಾಲಾ ಪೂರ್ವ ಶಿಕ್ಷಣ ನಡಿಬೇಕು. ಅಂಗನವಾಡಿ ಕಾರ್ಯಕರ್ತೆಗೆ LKG UKG ಟ್ರೈನಿಂಗ್ ಕೊಡಬೇಕು. ಶಿಕ್ಷಕಿಯರ ಪದನಾಮ ಬದಲಾಗಬೇಕು ಮತ್ತು ಅಂಗನವಾಡಿ ಕೇಂದ್ರ ತೆಗೆದು ಈಗ ಮೌಂಟೇಶ್ವರಿ ಸ್ಕೂಲು ಬ್ರಾಕೆಟ್ನಲ್ಲಿ LKG UKG ಅಂತ ಈಗಾಗಲೇ ಆರ್ಡರ್ ಆಗ್ಯದ. ಪ್ರಾಯೋಗಿಕವಾಗಿ 250 ಅಂಗನವಾಡಿ ಕೇಂದ್ರಗಳನ್ನ ಬೆಂಗಳೂರಿನಲ್ಲಿ LKG UKG ಸ್ಟಾರ್ಟ್ ಮಾಡ್ಯಾರ ಮತ್ತು ಈಗಲೂ ಕೂಡ 12,000 ಅಂಗನವಾಡಿ ಕೇಂದ್ರಗಳಿಗೆ LKG UKG ಮಾಡಲಿಕ್ಕೆ ಕೇಂದ್ರ ಸರ್ಕಾರದಿಂದ 104 ಕೋಟಿ ದುಡ್ಡು ಬಿಡುಗಡೆ ಆಗ್ಯದ. ಶಾಲೆ ಕಾಂಪೌಂಡ್ ಒಳಗಡೆ ಇದ್ದಂಥ ನಮ್ಮ ಅಂಗನವಾಡಿ ಕೇಂದ್ರಗಳು ಮತ್ತು ಡಿಗ್ರಿ ಆದವರಿದ್ದೀವಿ, ಸೆಕೆಂಡ್ ಇಯರ್ ಆದವರಿದ್ದೀವಿ, SSLC ಆದವರಿಗಿದ್ದವ್ರಿಗೆ ಕೂಡ ಅಂಗನವಾಡಿ ಕೇಂದ್ರದಲ್ಲಿ LKG UKG ಸ್ಟಾರ್ಟ್ ಆಯ್ತು. ಮತ್ತು ಸರ್ಕಾರ LKG UKG ಬೇರೆ ಕಡೆ ಸಪ್ರೇಟ್ ಮಾಡಿ ಪ್ರೈವೇಟ್ ಸ್ಕೂಲ್ಗಳು ಮಾಡಿ ನಮ್ಮ ಅಂಗನವಾಡಿ ಮಕ್ಕಳ ದಾಖಲಾತಿ ಕಡಿಮೆ ಆಗ್ಯದ. ಸರ್ಕಾರ ಕೂಡ ಇವತ್ತು ಹೇಳಿದ ಜೂನ್ 3ನೇ ತಾರೀಕಿನ ತನಕ ನಮ್ಮಲ್ಲಿ 3 ಮಕ್ಕಳು ಇದ್ರು ನಮ್ಮ ನೌಕರಿ ತೊಂದರೆ ಇಲ್ಲ. ಯಾಕಂತಂದ್ರೆ ನಾವು ಮಾಡ್ಕೊಂಡಿದ್ದಲ್ಲ, ಸರ್ಕಾರ ಆರ್ಡರ್ ಮಾಡಿದ್ದು ಮಕ್ಕಳಲ್ಲಿ ಹೋಗ್ಬೇಕತ್ತಾವ. ನಮ್ಮಲ್ಲಿ ನಮಗೆ ಟ್ರೈನಿಂಗ್ ಕೊಟ್ಟು ನಮಗೆ ಮೇಲ್ದರ್ಜೆಗೆ ಏರಿಸಬೇಕು. ನಾವು ಈಗಾಗಲೇ ಹೋರಾಟ ಮಾಡಿ ಅದು ಹಂತವಾಗಿ ಆಗ್ತದ. ನೀವು ಕೂಡ ಮೊದಲಿದ್ದಂಗ ಈಗ ಇಲ್ಲ. ನಾವು ನಮ್ಮ ಮಕ್ಕಳು 3 ರಿಂದ 6 ವರ್ಷದ ಮಕ್ಕಳು ನಾವು ಏನು ಕಲಿಸ್ತೀವಿ ಅವೇ ಇವತ್ತು ಇಡೀ ನಮ್ಮ ದೇಶದ ಮತ್ತು ನಮ್ಮ ರಾಜ್ಯದ ಮಕ್ಕಳು ಬೆಳಿತಾರೆ. ಹಾಗಾಗಿ ಅಂಗನವಾಡಿ ನೌಕರ ಬೇಡಿಕೆ ಈಡೇರಲಿ, ಅಂಗನವಾಡಿ ನೌಕರ ಬೇಡಿಕೆ ಈಡೇರಲಿ, ಬೇಕೇ ಬೇಕು ನ್ಯಾಯ, ಬೇಕು ಬೇಕೇ ಬೇಕು ನ್ಯಾಯ, ಬೇಕು ಎತ್ತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಎತ್ತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ಸಂಘ ಶಹಾಬಾದ್ ತಾಲೂಕು ವತಿಯಿಂದ ಇವತ್ತು ನಾವು ಇಲ್ಲಿ CDPO ಕಚೇರಿ ಎದುರುಗಡೆ ಹೋರಾಟ ಮತ್ತು ಮನವಿ ಪತ್ರ ಕೊಡಕ್ಕೆ ಬಂದೀವಿ. ಯಾಕೆ ಬಂದಿದ್ದೀವಿ ಅಂತಂದರೆ ನಿನ್ನೆ ಇಲ್ಲಿ ಶಹಾಬಾದ್ ಲೋಕಲ್ ವಲಯದ ಮೇಲ್ವಿಚಾರಕಿಯಾದ ಸಂಗಮ್ಮ ಪಾಟೀಲ್ ಅವರು ಮೀಟಿಂಗಿನಲ್ಲಿ ಬುಜ್ಜಮ್ಮ ಅಂತನತಕ್ಕ ಒಬ್ಬ ಕಾರ್ಯಕರ್ತೆಗೆ ಮಾತಿನಲ್ಲಿ ಬೆಳೆದು ವಿಕೋಪಕ್ಕೆ ಹೋಗಿ ಒಂದು ಕೆಟ್ಟದಾಗಿ ಮಾತಾಡೋದ್ರಿಂದ ಅವಳು ಮೂರ್ಛೆ ಹೋಗಿ ಸರ್ಕಾರಿ ದವಾಖಾನೆಗೆ ಹಾಸ್ಪಿಟಲ್ ಅಡ್ಮಿಟ್ ಆಗಿ ಇವತ್ತು ಬಂದಿದ್ದರಿಂದ ನಾವು ಇವತ್ತು ಇಡೀ ಶಹಾಬಾದ್ ಲೋಕಲ್ ಇರ್ತಕ್ಕಂಥ ಎಲ್ಲ ಕಾರ್ಯಕರ್ತೆಯರು ಬಂದಿದ್ವಿ. ಮೇಲ್ವಿಚಾರಕಿ ಆದಂಥವರು ಅವರು ನಡೆ ನುಡಿಗಳನ್ನು ತಿದ್ಕೋಬೇಕಂತೇಳಿ ನಾವು ಶಿಶುವೃದ್ಧಿ ಯೋಜನಾಧಿಕಾರಿಗಳ ಜೊತೆ ಮಾತಾಡಿವಿ. ಅವರು ಇಡೀ ಎಲ್ಲ ಮೇಲ್ವಿಚಾರಕರಿಗೆ ಸಭೆ ತೊಗೊಂಡು ನಾನು ಮಾತಾಡ್ತೀನಮ್ಮ, ಇವತ್ತು ಎಲ್ಲರೂ ಗೌರವ ಎಲ್ಲರಿಗೆ ಒಂದೇ ಅದ, ಹುದ್ದೆ ದೊಡ್ಡದಿರ್ಬೋದು, ಗೌರವ ಎಲ್ಲರಿಗೆ ಒಂದೇ ಅದ. ಇವತ್ತು ICDSನು 50 ವರ್ಷ ಆದರೂ ಕೂಡ ಅಂಗನವಾಡಿ ಕಷ್ಟದಲ್ಲೇ ಕೆಲಸ ಮಾಡ್ತಾ ಇದ್ದಾರೆ. ಸರಿಯಾಗಿ ಸಂಬಳ ಇಲ್ಲ, ಫುಡ್ ಸರಿ ಇಲ್ಲ, ಬಟ್ಟೆ ಸರಿ ಇಲ್ಲ, ತರಕಾರಿ ಇಲ್ಲ ಮತ್ತು ಶಹಾಬಾದ್ನಲ್ಲಿ ಮನೆ ಬಾಡಿಗೆ ಇಲ್ಲ, ಅಡುಗೆ ಮಾಡಬೇಕಾದ್ರೆ ಸಿಲಿಂಡರ್ಗಳಿಲ್ಲ. ಇಷ್ಟೆಲ್ಲ ಮಧ್ಯೆ ನಡುವೆ ಇವತ್ತು ಅಂಗನವಾಡಿ ಕಾರ್ಯಕರ್ತೆ ಇವತ್ತು BLO ಮೀಟಿಂಗ್ ಮಾಡಿಸ್ತಾರೆ. ಹಲವಾರು ಮನೆ ಒತ್ತಡ ಮಧ್ಯೆ ಇವತ್ತು ಕೆಲಸ ಮಾಡಾಗ ಈ ಥರ ಮೇಲ್ವಿಚಾರಕಿಯರು ಹರಾಸ್ಮೆಂಟ್ ಕೊಟ್ಟಿದ್ದನ್ನು ಅದು ಸರಿಯಲ್ಲ ಅಂತೇಳಿ ಇವತ್ತು ನಾವು ಮನವಿ ಪತ್ರ ಕೊಟ್ಟಿದ್ವಿ. ಅವರು ಕಾಲಾವಕಾಶ ಕೇಳಿದ್ದಾರೆ.
ತಿದ್ದುಕೊಂಡು ಕೆಲಸ ಮಾಡಲಿಕ್ಕೆ ಹೇಳಿದ್ದಾರೆ. ಅದಕ್ಕೆ ಇವತ್ತು ನಾವು ಅವ್ರಿಗೆ ಮನವಿ ಪತ್ರ ಕೊಟ್ಟಿದ್ದೀವಿ. ಒಂದು ವೇಳೆ ಅವರು ತಿದ್ದುಕೊಳ್ಳಿಲ್ಲ ಅಂತಂದರೆ ನಾವು ಮುಂದೆ ಜಿಲ್ಲಾ ಮಟ್ಟದಲ್ಲಿ ಹೋರಾಟಕ್ಕೆ ಅಂಗನವಾಡಿ ನೌಕರ ಸಂಘಟನೆಯಿಂದ ನಾವು ಮಾಡಬೇಕಾಗ್ತದೆ ಅಂತ ಹೇಳ್ತೀವಿ. ಶಾಂತಾ ಎನ್ಗಟ್ಟೆ, ಅಂಗನವಾಡಿ ನೌಕರ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.